ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ತಮಟೆ ಕಲಾವಿದ ಬಾನಂದೂರು ಕುಮಾರ್. ನಮ್ಮ ಫಾಲೋವರ್ಸ್ ನಂದನ್ ಕುಮಾರ್ ಅಂತ ಹೇಳಿ, ಇವರು ಕುಂಬಳಗೂಡ ಹತ್ರ ತಿಪ್ಪೂರ್ನವರು. ಇವ್ರ ತಮ್ಮನ್ಗೆ ಒಂದು ಸ್ಟೀಲ್ ಬಳೆ ತಮಟೆನ ಮಾಡಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಬಂದಿದ್ರು. ಅದು 13 ಇಂಚೆ ಬೇಕು ನನ್ನ ತಮ್ಮನ್ಗೆ, ನಾನು ಪ್ರೀತಿಯಿಂದ ಮಾಡಿಸ್ಕೊಡ್ಬೇಕು, 13 ಇಂಚೆ ಬಳೆ ಬೇಕು ನನಗೆ, ಸ್ಟೀಲ್ ಬಳೆ ಮಾಡ್ಕೊಡಿ ಅಂತ ಕೇಳಿದ್ರು. 13 ಇಂಚು ಅಂತ ಹೇಳಿದ್ರೆ ಬಹಳ ಚಿಕ್ಕದು, ಅಂತ ತಮಟೆನ ಮಾಡ್ಕೊಡಿ ಅಂತ ನಮ್ಗೆ ಹೇಳಿದ್ರು. ನಾವು ತಮಟೆ ಬಳೆ ಮಾಡಿಸ್ಬೇಕು ಅಂತ ಹೇಳಿದ್ರೆ ನಾವು ಮೊದ್ಲೋಗೋದೆ ಅಲ್ಗೂರ್ಗೆ, ಅದು ನಮ್ಮ ರಾಜೇಶ್ ಅಣ್ಣನ ಹತ್ರ. ಮೊದ್ಲು ರಿಂಗ್ ಮಾಡ್ಕೊಂಡು ವೆಲ್ಡಿಂಗ್ ಮಾಡಿ ಇಟ್ಕೋತಾರೆ, ಆಮೇಲೆ ಒಂದು ಗಟ್ಟಿಯಾದ ಕಬ್ಬಿಣದ ರಾಡ್ ಇಟ್ಕೊಂಡು ಸುತ್ತ ಒಟ್ಟಿ ಹೊಡಿತಾರೆ. ಈ ತರ ಒಟ್ಟಿ ಹೊಡಿಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ಒಟ್ಟಿನ ಹೊಡಿಬೇಕು. ಯಾಕೆ ಅಂತ ಹೇಳಿದ್ರೆ ಫೈಬರ್ ಒಟ್ಟಿ ಮೇಲೆ ಕುಂತ್ಕೊಂಡಾಗ ಫೈಬರ್ ಸ್ಕ್ರಾಚಸ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನೈಸ್ ಆಗಿ ತುಂಬಾ ಕೇರ್ಫುಲ್ ಆಗಿ ಒಟ್ಟಿನ ರಾಜೇಶಣ್ಣ ಹೊಡಿತಾರೆ. ನಾನು ಒಟ್ಟು 4 ಬಳೆಗೆ ರಾಜೇಶಣ್ಣನ್ಗೆ ಆರ್ಡರ್ ಕೊಟ್ಟಿದೆ. ನಮ್ಮ ಆತ್ಮೀಯ ಗೆಳೆಯ ಮಾಗಡಿಯಿಂದ ಸ್ವಾಮಿ ಸಹ ತಮಟೆ ಬಳೆ ಮಾಡಿಸ್ಕೊಳಕ್ಕೆ ಅವರು ಮತ್ತೆ ಅವರ ಸ್ನೇಹಿತನ ಕರ್ಕ ಬಂದಿದ್ರು. ಒಟ್ಟಿ ಎಲ್ಲ ಒಡೆದಾದ್ಮೇಲೆ ಮಿಷಿನಿಂದ ಹೋಲ್ಗಳನ್ನ ಹಾಕೊಡ್ತಾರೆ. ತಮಟೆ ಬಳೆಗಳೆಲ್ಲ ರೆಡಿ ಆದ್ಮೇಲೆ ಅದಕ್ಕೆ ತಕ್ಕಂತೆ ಫ್ಲಾಟ್ ನ ರಿಂಗ್ ಮಾಡಿ ಕೊಡ್ತಾರೆ. ತಮಟೆ ಬಳೆಗಿಂತ ಫ್ಲಾಟ್ ಜಾಸ್ತಿ ಅಗಲ ಇರ್ತದೆ. ಅದನ್ನು ರಿಂಗ್ ಮಾಡ್ಬೇಕಾದ್ರೆ ತಮಟೆ ಬಳೆ ಯಾವ ರೀತಿ ಬೆಂಡ್ ಮಾಡ್ತಾರೋ ಇದನ್ನು ಸಹ ಅದೇ ರೀತಿ ಬೆಂಡ್ ಮಾಡ್ತಾರೆ. ಇವೆಲ್ಲ ಮುಗಿದ ಮೇಲೆ ಅಲ್ಲೇನೆ ಪಾಲಿಶ್ ಮಾಡ್ಕೊಡ್ತಾರೆ. ಮೊದಲು ಪಾಲಿಶ್ನ ನಾವು ಬೇರೆ ಕಡೆ ಮಾಡಿಸ್ತಾ ಇದ್ದೋ, ಈಗ ರಾಜೇಶಣ್ಣರನ್ನೇ ಪಾಲಿಶ ಅಲ್ಲೇ ಮಾಡ್ಕೊಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಪಾಲಿಶ್ ಮಾಡ್ಕೊಡ್ತಾರೆ. ಬೆಂಗಳೂರು ದಕ್ಷಿಣ ಭಾಗದ ಕಲಾವಿದರೆಲ್ಲ ಇವ್ರ ಹತ್ರನೇ ತಮಟೆ ಬಳೆ ಮಾಡಿಸೋದು. ಇವ್ರು ಬಿಟ್ರೆ ಬೇರೆ ಯಾರಿಗೂ ಸಹ ಈ ಕಲೆ ಗೊತ್ತಿಲ್ಲ. ಪಾಲಿಶ್ ಎಲ್ಲ ಮುಗಿದಾದ್ಮೇಲೆ ತಮಟೆ ಬಳೆ ಮಿರಿಮಿರಿನೇ ಮಿಂಚ್ತಾ ಇರ್ತದೆ. ತಮಟೆ ಬಳೆ ಸ್ಕ್ರಾಚಸ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ವೈಟ್ ಟೇಪ್ ಇಂದ ಮುಚ್ಕೊಡ್ತಾರೆ ಅದನ್ನ. ನಾನು ಬಳೆ ಎಲ್ಲ ತಂದಾದ್ಮೇಲೆ ಫ್ಲಾಟ್ಗೆ ಬ್ಯಾಂಡೇಜ್ ಬಟ್ಟೆ ಹಾಕೊಂಡು ರೆಡಿ ಮಾಡ್ಕೊಂಡೆ. ನಂದನ್ ಕುಮಾರ್ ಅವರು ವೈಟ್ ಫೈಬರ್ ಮತ್ತೆ ಕೇಸರಿ ಕಲರ್ ಫೈಬರ್ ಬೇಕು ಅಂತ ಕೇಳಿದ್ರು. ಆ ಫೈಬರ್ ನ ಸುತ್ತ ಕಟ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡೆ. ಸ್ಕ್ರಾಚಸ್ ಆಗ್ಬಾರ್ದು ಅಂದ್ಬಿಟ್ಟು ಮುಚ್ಚಿದಂತ ಟೇಪ್ ನ ಕಳ್ಕೊಂಡು ನಟ್ಟು ಬೋಲ್ಟು ಟೈಟ್ ಮಾಡಕ್ಕೆ ಅಂತ ಹೇಳಿ 12 ಲೂಬ್ಗಳನ್ನ ಹಾಕಬೇಕು. ಆ ಲೂಬ್ ನ ಹಾಕಳಕ್ಕೆ ನಾನು ರೆಡಿ ಮಾಡ್ಕೊಂಡೆ. ಲೂಬ್ ನೋಡಿ ಈ ತರ ಲೂಬ್ ಇರ್ತವೆ. ಮೊದ್ಲು ನಾವು ತಮಟೆ ಬಳೆಗೆ ಒಂದು ವಾಸರ್ ಮೇಲೆ ಒಂದು ನಟ್ಟು, ಅದ್ರ ಮೇಲೆ ಲೂಬ್ ನ ಹಾಕಿ ಕೆಳಗಡೆ ಒಂದು ನೆಟ್ ಹಾಕಿ ಟೈಟ್ ಮಾಡ್ತೀವಿ. ನಾವು ಯೂಸ್ ಮಾಡುವಂತ ತಮಟೆ ಬಳೆ ಒಳಗೆ 12 ಹೋಲ್ಗಳು ಬರ್ತವೆ. 12 ಲೂಬ್ಗಳನ್ನ ಹಾಕೊಂಡು ತಮಟೆ ಬಳೆನ ರೆಡಿ ಮಾಡ್ಕೋಬೇಕು. ನಾವು ಲೂಬ್ ನ ಹಾಕುವಾಗ ಕರೆಕ್ಟ್ ಆಗಿ ಸ್ಟ್ರೈಟ್ ಆಗಿ ಹಾಕಬೇಕು. ನಟ್ಟು ಬೋಲ್ಟು ಫ್ಲಾಟ್ಗೆ ಕುಂತ್ಕೋಬೇಕಾದ್ರೆ ನೀಟಾಗಿ ನೆಟ್ಟಿಗೆ ಲೂಬ್ಗಳಿರ್ಬೇಕು. ಇದೆಲ್ಲ ರೆಡಿ ಆದ್ಮೇಲೆ ಮುಚ್ಚಿರೋಂತ ಫ್ಲಾಟ್ ನ ತಕೊಂಡು ನಟ್ಟು ಬೋಲ್ಟು ಲೂಬ್ ಹಾಕಿರುವಂತ ತಮಟೆ ಬಳೆನ ತಕೊಂಡು ಮೊದಲು ಫ್ಲಾಟ್ ನ ಸಮನಾಗಿ ಕುಂಡ್ರಿಸ್ಕೊಂಡು ಕೊಕ್ಕೆ ಮತ್ತು ಬೋಲ್ಟ್ಗಳನ್ನ ನೀಟಾಗಿ ಹಾಕಬೇಕು. ಒಂದು ಸ್ವಲ್ಪ ವಾರೆ ಆದ್ರೂ, ಒಂದು ನಟ್ಟು ಮ್ಯಾಗಡಿಗೆ ಹೋದ್ರೂ ವ್ಯತ್ಯಾಸ ಆದ್ರೆ ಫ್ಲಾಟು ಸರಿಯಾಗಿ ಕುಂತ್ಕೊಳ್ಳೋದಿಲ್ಲ. ನಾವು ಇದನ್ನೆಲ್ಲ ಗಮನಿಸ್ತೇನೆ ನಟ್ಟು ಬೋಲ್ಟು ಹಾಕಿ ಟೈಟ್ ಮಾಡ್ಬಿಟ್ರೆ ರಿಂಗು ಬೆಂಡಾಗೋಯ್ತದೆ. ಅದರಿಂದ ನಾವು ನೋಡ್ಕೊಂಡು ಫ್ಲಾಟು ಮತ್ತೆ ತಮಟೆ ಬಳೆನ ಹಾಕಬೇಕು. ಈ ತಮಟೆಗಳು ಬಂದು ಕೈಯಿಂದ ರೆಡಿ ಮಾಡುವಂತ ತಮಟೆಗಳು, ಮಿಷಿನಿಂದ ರೆಡಿ ಮಾಡುವಂತ ರೆಡಿಮೇಡ್ ತಮಟೆಗಳಲ್ಲ. ನಟ್ಟು ಬೋಲ್ಟು ಇವೆಲ್ಲ ಹಾಕಿ ತಮಟೆ ಫ್ಲಾಟ್ ನ ಟೈಟ್ ಮಾಡಿದ್ಮೇಲೆ ತಂದಿರುವಂತ ಹೊಸ ಬೆಲ್ಟ್ ನ ಹಾಕದ್ಮೇಲೆ ತಮಟೆ ಹೇಗ್ ಬರುತ್ತೆ ಅಂತ ನೀವೇ ನೋಡಿ. ಈಗ ತಮಟೆ ರೆಡಿ ಆಗಿದೆ. ತಮಟೆ ಆರ್ಡರ್ ಕೊಟ್ಟಿರೋರಿಗೆ ತಮಟೆನ ಕೊಡೋಣ ಬನ್ನಿ. ಫ್ರೆಂಡ್ಸ್, ಇವರು ನಮ್ಮ ಫಾಲೋವರ್ಸು ಒಂದು ಸ್ಟೀಲ್ ತಮಟೆ ಬೇಕು ಅಂತ ಹೇಳಿದ್ರು. ಅದು 13 ಇಂಚೆ ಬೇಕು ಅಂತ ಹೇಳಿದ್ರು. ಅದಕ್ಕೆ 2 ಫ್ಲಾಟು ಮತ್ತು ತಮಟೆ ಹೊಸದು ರೆಡಿ ಮಾಡಿಕೊಟ್ಟಿದ್ದೀನಿ. ನಮ್ಮ ಮನೆ ಹತ್ರನೇ ಬಂದು ಕಲೆಕ್ಟ್ ಮಾಡಿಕೊಂಡು ಇವತ್ತು ಹೋಯ್ತವ್ರೆ. ಬ್ರದರ್, ಯಾವ ಊರು ನಿಮ್ಮದು?
ತಿಪ್ಪೂರು ಎಲ್ಲಿ ಬರುತ್ತೆ ಇದು? ಗೋಣಿಪುರ ಕುಂಬ್ಳಗೂಡ ಹತ್ರ. ಇದು ತಮಟೆ 13 ಇಂಚು ಯಾಕೆ ಮಾಡಿಸ್ಬೇಕು ಅನ್ನಿಸ್ತು ನಿಮಗೆ? ನಮ್ಮ ತಮ್ಮ ಹೊಡೆದೇ ಅಭ್ಯಾಸ ಇತ್ತು ಅವನಿಗೆ, ನಾನು ಅದಕ್ಕೆ 13 ಇಂಚೇ ಬೇಕು ನನಗೆ ಅಂತ ಹೇಳ್ದ. ಅದಕ್ಕೆ ನಿಮ್ಮ ಇನ್ಸ್ಟಾಗ್ರಾಮ್ ಇತ್ತಲ್ಲ, ಹಂಗೇನೇ ಮೆಸೇಜ್ ಹಾಕಿ. ನೀವು ನನ್ನ ಐಡಿ ಫಾಲೋ ಮಾಡ್ತಾ ಇದ್ದೀರಾ? ಫಾಲೋ ಮಾಡ್ತಾ ಇದ್ದೀವಿ. ನಿಮ್ಮ ತಮ್ಮನ ಹೆಸರೇನ? ಅದು ಸಂದೀಪ್ ಅಂತನಾ? ಆಯಿತು. ಒಂದು ಸ್ಟೀಲ್ ಬಾಳೆ ಮಾಡಿಕೊಟ್ಟಿದ್ದೀವಿ, ಮತ್ತು ಒಂದು ಫ್ಲಾಟ್ ಕೇಳಿದಿರಿ, ಫ್ಲಾಟು ಅದು ರೆಡಿ ಮಾಡಿಕೊಟ್ಟಿದ್ದೀನಿ. ಒಂದು ಫ್ಲಾಟು, ಒಂದು ತಮಟೆ ಹೇಳಿದರೆ ರೆಡಿ ಮಾಡಿಕೊಟ್ಟಿದ್ದೀನಿ. ಸರಿನಾ? ಸರಿ. ಈ ವಿಡಿಯೋ ತುಂಬಾ ಜನಕ್ಕೆ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಒಂದು ಹೊಸದಾಗಿ ತಮಟೆ ಮಾಡ್ತೀವಿ ಅಂದ್ರೆ ಆ ತಮಟೆ ಯಾವ ರೀತಿ ಮಾಡ್ತೀವಿ ಅಂತ ಹೇಳಿ ಸಂಪೂರ್ಣವಾದ ವಿಡಿಯೋನ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಫಾಲೋ ಮಾಡಿ ಅಂತ ಕೇಳ್ತಾ ವಿಡಿಯೋ ನೋಡಿ ಪ್ರೋತ್ಸಾಹ ಮಾಡಿ. ಜೈ ಜಾನಪದ.